ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಟಿವಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳು ಪ್ರಾಯೋಜಕರು ಶ್ರೀ ಪಂಚಮುಖಿ ಟ್ರೇಡರ್ಸ್ ಮಾಡರ್ನ್ ವೇರ್ ಹೌಸ್ now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease 50,000 square feet, total GA 5,000 plus FF 25,000. Deal for multi-purpose business and industrial use. Contact today. Plot number 2 beside KOF behind Toyota showroom, industrial area, Hyderabad Road, Raichur. Contact us 9448633173. Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ಸ್ವಾಗತ. ಮೊದಲು ಮುಖ್ಯಾಂಶಗಳು. ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ, ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ಹೋರಾಟ, ಜಂಬುನಾಥ್ ಯಾದವ್. ಮಹಾನಗರ ಪಾಲಿಕೆ ನೌಕರರ ಮೇಲೆ ಹಲ್ಲೆ, ಜೀವ ಬೆದರಿಕೆ ಕ್ರಮಕ್ಕೆ ಒತ್ತಾಯ. ಸ್ವಸಹಾಯ ಸಂಘದ ಸದಸ್ಯರು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ, ಸಾಜಿದ್ ಸಮೀರ್. ವಿದ್ಯಾರ್ಥಿ ವೇತನ, ಹಾಸ್ಟೆಲ್ ಸೌಲಭ್ಯ ಒದಗಿಸಲು ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ಅಂಬೇಡ್ಕರ್ ವಸತಿ ನಿಲಯದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ. ನಗರದ ಗುಂಡಿ ಮುಚ್ಚಲು ಒತ್ತಾಯಿಸಿ ಸಿಪಿಐಎಂಎಲ್ ಲಿಬರೇಷನ್ ಪ್ರತಿಭಟನೆ. ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಶ್ರೀ ಸುಷಮೇಂದ್ರ ತೀರ್ಥ ಮಹಾದ್ವಾರ ಕಾಮಗಾರಿ ಅಂತಿಮ ಹಂತಕ್ಕೆ ಅತಿ ಶೀಘ್ರದಲ್ಲಿ ಉದ್ಘಾಟನೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಅಕ್ರಮವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ಜಾಲ ಕಾರ್ಯನಿರ್ವಹಿಸುತ್ತಿದ್ದು 6 ಪ್ರಕರಣಗಳು ದಾಖಲಾದರೂ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಬಂಧಿಸುತ್ತಿಲ್ಲ ಎಂದು ಜಾಗೋ ರಾಯಚೂರು ಕಾರ್ಯದರ್ಶಿ ಜಂಬುನಾಥ್ ಯಾದವ್ ಆರೋಪಿಸಿದರು. ಜಿಲ್ಲೆಯಲ್ಲಿ ಅಕ್ರಮವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ಜಾಲ ಕಾರ್ಯನಿರ್ವಹಿಸುತ್ತಿದ್ದು 6 ಪ್ರಕರಣಗಳು ದಾಖಲಾದರೂ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಬಂಧಿಸುತ್ತಿಲ್ಲ ಎಂದು ಜಾಗೋ ರಾಯಚೂರು ಕಾರ್ಯದರ್ಶಿ ಜಂಬುನಾಥ್ ಯಾದವ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಪಶ್ಚಿಮ ಠಾಣೆಯೊಂದರಲ್ಲಿಯೇ 4 ಪ್ರಕರಣಗಳು ದಾಖಲಾಗಿವೆ. ಆರೋಪಿಗಳು ಜಾಮೀನು ಅರ್ಜಿ ಸಹ ನ್ಯಾಯಾಲಯದಿಂದ ತಿರಸ್ಕೃತಗೊಂಡಿದೆ. ಆರೋಪಿಗಳು ಪಶ್ಚಿಮ ಠಾಣೆ ಮುಂದೆಯೇ ರಾಜಾರೋಷವಾಗಿ ಸಂಚರಿಸುತ್ತಿದ್ದರೂ ಪೊಲೀಸರು ಬಂಧಿಸುತ್ತಿಲ್ಲ. ಸಾಮಾನ್ಯ ಪ್ರಕರಣಗಳಲ್ಲಿ ದೂರು ದಾಖಲಾಗುತ್ತಲೇ ಆರೋಪಿಗಳನ್ನು ಬಂಧಿಸುವ ಪೊಲೀಸರು ನಕಲಿ ದಾಖಲೆ ಸೃಷ್ಟಿ, ಕ್ರಿಮಿನಲ್ ಅಪರಾಧ ಮಾಡಿರುವ ಆರೋಪಿಗಳನ್ನು ಬಂಧಿಸದೆ ರಕ್ಷಿಸುತ್ತಿರುವುದು ಜಿಲ್ಲೆಯಲ್ಲಿ ಕಾನೂನು ಕುಸಿದು ಹೋಗಿದೆ ಎನ್ನುವ ಭಾವನೆ ಸಾರ್ವಜನಿಕರಲ್ಲಿ ಮೂಡಲು ಕಾರಣವಾಗಿದೆ. ಇನ್ನು 30 ರಿಂದ 40 ಪ್ರಕರಣಗಳು ಆಸ್ತಿ ವಂಚನೆ ದೂರುಗಳಿವೆ. ಸಬ್ ರಿಜಿಸ್ಟ್ರಾರ್ ಕಚೇರಿ ಹಾಗೂ ನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ನಕಲಿ ಆಧಾರ್ ದಾಖಲೆ ಸೃಷ್ಟಿಸಿ ನಕಲಿ ವ್ಯಕ್ತಿಯೊಂದಿಗೆ ಅಮಾಯಕ ಜನರ ಆಸ್ತಿ ಕಬಳಿಸಲಾಗುತ್ತಿದೆ. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿ ನ್ಯಾಯ ಎತ್ತಿ ಹಿಡಿಯಬೇಕು. ಇಲ್ಲದೆ ಹೋದಲ್ಲಿ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಆಸ್ತಿ ತೋರಿಸುವ ವಿಧಾನದಿಂದ, ಭೂ ಪ್ರವೃತ್ತಿಯ ಉದ್ದೇಶದಿಂದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಅನ್ನು
ಫೋರ್ಜರಿ ಮಾಡಿ ಆಸ್ತಿಯಿಂದ ನಿರ್ಧಾರ ಮಾಡುವಂತಹ ಮುಖ್ಯ ಮುನ್ಸಿಪಾಲಿಟಿ ಇರುವಂತಹ ಈ ಖಾತಾ ನಕಲಿ ಪ್ರಯೋಜನ ನಂಬರ್ಗಳನ್ನು ಪಡೆದು ಅಸಲಿ ಬದಲಿಗೆ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿಸಿ ಇವತ್ತು ಆಸ್ತಿಗಳನ್ನು ವಂಚಿಸತಕ್ಕಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕಾರ ಇವತ್ತು ನಗರದಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಭಿನವರು ಕಷ್ಟಪಟ್ಟು ಇವತ್ತು ತಮ್ಮ ಬೆಂಗಳೂರಿನಿಂದ ಸಂಪಾದಿಸಿರ್ತಕ್ಕಂಥ ಆಸ್ತಿ ವಂಚನೆ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಯಚೂರು ನಗರದ ವೆಸ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ದೂರು ದಾಖಲಿಸಿದ್ದಾರೆ. ಸುಮಾರು ವೆಸ್ಟ್ ಪೊಲೀಸ್ ಸ್ಟೇಷನ್ ಒಂದೇ ಸ್ಟೇಷನ್ನಲ್ಲಿ ಸುಮಾರು 4 ಎಫ್ಐಆರ್ಗಳು ನಮೂದಾಗಿದೆ. ಅದೇ ಭರವಸೆಗಳನ್ನು ಇರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ, ಅದೇ ಗುಂಪಿನ ವಿರುದ್ಧ ಸಿಂಹಳ ಠಾಣೆಯಲ್ಲೂ ಕೂಡ ಒಂದು ಕೇಸ್ ನಮೂದಾಗಿದೆ. ಮತ್ತು ಇದಲ್ಲದೆ ಇದೇ ರೀತಿ ಸುಮಾರು 30ರಿಂದ 40 ಪ್ರಕರಣಗಳು ಉಳಿ ಆಗ್ತಕ್ಕಂಥ ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕಳೆದ ಹಾಸ್ಪಿಟಲ್ ಮಾಡಿದ ಅಮೌಂಟ್ ಅವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸುಮಾರು 50 ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಲ್ಲಿ ಘೋಷಿಸಿದ್ದಾರೆ. ವಿಪರ್ಯಾಸ ಏನಂತಂದ್ರೆ ಈ ಎಲ್ಲ ಆರೋಪಗಳು, ಅದರಲ್ಲಿ ಮುಖ್ಯವಾಗಿ 4 ಆರೋಪಗಳು ಈಗಾಗಲೇ ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಈ ಒಂದು ಅಪರಾಧಗಳ ಬಂಧುಗಳ ಸಂಬಂಧಪಟ್ಟು ನೋಡಿ ಭಾಗ ಒಂದು ಯುವಕರಲ್ಲಿ ಒಂದು ಬರ್ತಕ್ಕಂಥದ್ದು ನಾವು ನೋಡ್ತೇವೆ. ಈ ವಾತಾವರಣ ಅತ್ಯಂತ ಕೆಟ್ಟ ವಾತಾವರಣ. ಒಂದು ಉತ್ತಮವಾದ ಸಮಾಜ ಇರಬೇಕಾದ್ರೆ ಅಲ್ಲಿ ಕಾನೂನಿನ ವ್ಯವಸ್ಥೆ ಇರಬೇಕು. ಜನಗಳಲ್ಲಿ ಕಾನೂನಿನ ಭಯದಿಂದ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಮಾನ್ಯ SP ಸಾಹೇಬರಿಗೆ ನಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಇದು ಸುಮಾರು ಒಂದು ಪ್ರಕರಣ ಅಲ್ಲ, ಇನ್ನೂ 10 ಪ್ರಕರಣಗಳಿದೆ. ಇದು FIR ಮಾಡಿದಾಗ ಕೂಡ ಯಾರು ಕೂಡ ಆಕ್ಷನ್ ತಗೊಳ್ಳಿದ್ದಾಗ ಸಹಜವಾಗಿ ಬೇರೆಯವ್ರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡ್ತಾರೆ. ಇವತ್ತು ಸರ್ಕಾರದ ಸುತ್ತಲೂ ಮಾನ್ಯ ಡೈರೆಕ್ಟರ್ ಜನರಲ್ ಪೊಲೀಸ್ ಸ್ಟ್ಯಾಂಡಿಂಗ್ ಆರ್ಡರ್ ನಂಬರ್ 1006 ಇದರಲ್ಲಿ ವೆರಿ ಕ್ಲಿಯರ್ಲಿ ಹೇಳ್ತದ ಗೈಡ್ಲೈನ್ಸ್ ಏನಪ್ಪ ಅಂತಂದ್ರೆ ಆಲ್ ಅದರ್ ಚೀಟಿಂಗ್ ಕೇಸಸ್ ಅಪ್ ಟು 10 crores, ಈ ಚೀಟಿಂಗ್ ಪ್ರಕರಣಗಳಲ್ಲಿ 10 ಕೋಟಿವರೆಗೆ ಅಥವಾ 10 ಕೋಟಿ ಒಳಗಡೆ ಯಾವುದೇ ಒಂದು ವಂಚನೆ ಪ್ರಕರಣ ಚೀಟಿಂಗ್ ಕೇಸ್ ಇದೆ ಇದನ್ನು ಸೆಲ್ಫ್ ಪೊಲೀಸರಿಗೆ ವಹಿಸಬೇಕು. ಯಾಕಂದ್ರೆ ಇದು ಇವತ್ತು ಅವ್ರಿಗೆ ಏನಾಗಿರೋದ್ರೆ ಒಂದ್ ಕಡೆ ಒಂದೊಂದು ಈ ಕುಟುಂಬದ ವಿರುದ್ಧ ಹೋರಾಟ ಬಂದಾಗ ಬಹಳ ಕಷ್ಟ ಆಗ್ತದೆ. ಇದನ್ನು ನೋಡಿ ಒಬ್ಬ ಗಂಡಸನ್ನ ಬಿಡುವುದನ್ನು ಒಬ್ಬ ಪಾಪ ಮುಸ್ಲಿಂ ಒಳಗೆ ಗಂಟೆಯಿಂದ ಸಣ್ಣ ಮಕ್ಕಳ ಆಟಿನ ಹಾಕಿ ಕಳಿಸ್ತಾರೆ. ಇನ್ನೊಂದು ಆನಂದ ಅಂತಕ್ಕಂಥದ್ದು ದೇವಸ್ಥಾನದ ಅರ್ಚಕರು. ಇಂಥ ಅಮಾಯಕರ ಆಸ್ತಿಗಳನ್ನು ಬೆಳೆಸಿದರೆ ನಮ್ಗೆ ಯಾರು ಕೂಡ ಏನು ಮಾಡಲ್ಲ ಅಂತಕ್ಕಂಥ ಒಂದು ಬಂಡತನಕ್ಕೆ ಇವತ್ತು ಈ ಆರೋಪಗಳು ಗೊತ್ತಾಗಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಅದೇ ರೀತಿಯಾಗಿ ಇಂಥ ಗಂಭೀರ ಆರೋಪಗಳು ಬಂದಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಇದರಲ್ಲಿ ಆಗ್ತಕ್ಕಂಥದ್ದು. ಇದು ಕೇವಲ ಪೊಲೀಸರಿಗೆ ಸಂಬಂಧಪಟ್ಟಿದ್ದಲ್ಲ, ಇವತ್ತು ಇದರಲ್ಲಿ ಮುನ್ಸಿಪಲ್ ಎಂಪ್ಲಾಯೀಸ್ ಕೂಡ ಇನ್ವಾಲ್ವ್ ಅದ, ಸಬ್ ರಿಜಿಸ್ಟರ್ ಎಂಪ್ಲಾಯೀಸ್ ಕೂಡ ಇನ್ವಾಲ್ವ್ ಅದ. ಹೀಗಾಗಿ ಇದು ಏನಪ್ಪ ಅಂತಂದ್ರೆ ಇದು ಸಣ್ಣ ಕೇಸ್ ಅಲ್ಲ, ಇದು ಬಿಗ್ಗೆಸ್ಟ್ ಚೀಟಿಂಗ್ ಕೇಸ್. ಇದನ್ನು ಇದೇ ರೀತಿಯಾಗಿ ನಾವು ಇವತ್ತು ಆರೋಪಗಳನ್ನು ಏನಾದರೂ ಮುಕ್ತವಾಗಿ ಬಿಟ್ಟರೆ ಬಹುಶಃ ಮುಂದಿನ ದೇಶಗಳಲ್ಲಿ ವಿನಾಕೋಟಿ ಕೂಡ ದಾಟತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿ ಆಗ್ತದೆ. ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ SP ಸಾಹೇಬರಿಗೆ ಗೌರವ ಇದೆ. ಅವರು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಸರಿಪಡಿಸ್ತಾರಂತಕ್ಕಂಥ ವಿಶ್ವಾಸದೊಂದಿಗೆ ನಾವು ನೋಡಿದ ಆಗಲೇ ಮುಂದಿನ ದಿನಗಳಲ್ಲಿ SP ಕಚೇರಿ ಎದುರಿಗೆ ಎಲ್ಲರನ್ನೂ ಸೇರಿಸಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಮತ್ತು ಮಾನ್ಯ DGM ಐಜಿಗೆ ಕೂಡ ನಾವು ಮನವಿ ಮಾಡ್ತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ನಸೀರ್ ಅಹಮದ್, ಆಂಜನೇಯ, ಕಿರಣ್ ಕುಮಾರ್ ಸೋಲಂಕಿ ಇದ್ದರು.
ದಿನಾಂಕ 22/7/2025 ಕಾರ್ಯಾಲಯದಲ್ಲಿ ಕರ್ತವ್ಯ ವೇಳೆಯಲ್ಲಿ ಕೊಲೆ ಬೆದರಿಕೆ ಹಾಕಿರುವ ಬಗ್ಗೆ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಭಾರಿ ಮಹಾಪೌರರಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಜಿಲ್ಲಾ ಘಟಕದಿಂದ ದೂರು ಸಲ್ಲಿಸಲಾಯಿತು. ದಿನಾಂಕ 22/7/2025 ಕಾರ್ಯಾಲಯದಲ್ಲಿ ಕರ್ತವ್ಯ ವೇಳೆಯಲ್ಲಿ ಕೊಲೆ ಬೆದರಿಕೆ ಹಾಕಿರುವ ಬಗ್ಗೆ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಭಾರಿ ಮಹಾಪೌರರಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಜಿಲ್ಲಾ ಘಟಕದಿಂದ ದೂರು ಸಲ್ಲಿಸಲಾಯಿತು. ದೇವೇಂದ್ರಪ್ಪ ಲೆಕ್ಕಾಧೀಕ್ಷಕರು ಮಹಾನಗರ ಪಾಲಿಕೆಯ ರಾಯಚೂರು ಅವರು ದಿನಾಂಕ 22/7/2025 ಸಮಯ ಮಧ್ಯಾಹ್ನ 1:30 ಸುಮಾರಿಗೆ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ವಾಹನ ನಂಬರ್ 08 ಪಾಲಿಕೆ ಸದಸ್ಯರ ಸಂಬಂಧಿಯಾದ ಖಾಜಾ ಇವರು ಏಕಾಏಕಿ ಬಂದು ಟಿಪ್ಪು ಸುಲ್ತಾನ್ ರಸ್ತೆ ಕಾಮಗಾರಿಯ ಸಂಬಂಧಿಸಿದ ಬಿಲ್ಲನ್ನು ಪಾವತಿಸಿದ್ದಕ್ಕೆ ನನ್ನ ಅನುಮತಿ ಇಲ್ಲದೆ ಬಿಲ್ಲು ಹೇಗೆ ಪಾವತಿಸಿದ್ದೀರಿ ಎಂದು ಅವಾಚ್ಯ ಶಬ್ದಗಳಿಂದ ಏಕವಚನದಲ್ಲಿ ನಿಂದಿಸಿ ದೇವೇಂದ್ರಪ್ಪ ಅವರನ್ನು ರಸ್ತೆ ಅಪಘಾತ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿರುತ್ತಾರೆ ಎಂದು ಮತ್ತು ಜೀವ ಬೆದರಿಕೆ ಇರುವುದರಿಂದ ಕಚೇರಿಗೆ ಕೆಲಸದ ವೇಳೆಯಲ್ಲಿ ಸೂಕ್ತ ಭದ್ರತೆ ಒದಗಿಸಲು ಹಲ್ಲೆ ಮಾಡಿದ ವ್ಯಕ್ತಿ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಮನವಿಯನ್ನು ಸಲ್ಲಿಸಿ ಒತ್ತಾಯಿಸಲಾಯಿತು. ಯಾಕಂದ್ರೆ ನಿಮ್ಮ ಆಕ್ಸಿಡೆಂಟ್ ಮಾಡ್ತೀವಿ, ನೀವು ನಮ್ಗೆ ಹೇಳೋ ಕೆಲಸ ಮಾಡ್ಬೇಕಂತೇಳಿ ಈ ಥರ ದಬಾವ ಬರ್ತಿದ್ವಿ ಸರ್. ತಾವು ಈ ನಿಟ್ಟಿನಲ್ಲಿ ನಮಗೆ ಭದ್ರತೆಯನ್ನು ಕೊಡಬೇಕಂತೇಳಿ ನಮ್ಮಲ್ಲಿ ಅಧ್ಯಕ್ಷರ ಸರ್ ಹತ್ರ ಆಯುಕ್ತರ ಹತ್ರ ನಾವು ಕೇಳ್ಕೊಳ್ತೀವಿ ಸರ್. ದಯವಿಟ್ಟು ನಮಗೆ ಭದ್ರತೆಯನ್ನು ಒದಗಿಸ್ಕೊಡ್ರಿ. ಯಾಕಂದರೆ ರಾಯಚೂರು ಜಿಲ್ಲೆಗೆ ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ ಸರ್. ಯಾಕಂದರೆ ಇಲ್ಲಿ ಸುಮಾರು 15-20 ಪೋಸ್ಟ್ಗಳಿದ್ದರೆ ಕೂಡ ಕೇಳಿದ್ರೆ ಅವರು ಬೇಡ ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಬರಲಿಕ್ಕೆ ತೊಂದರೆ ಆಗ್ತಿದೆ ಸರ್. ಸೂಕ್ತದ ನಮಗೆ ಭದ್ರತೆಯನ್ನು ಒದಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ಪರ್ಸನಲ್ ಕೆಲಸ ಅಲ್ಲ, ಅದಕ್ಕೆ ತಮಗೆ ಭದ್ರತೆ ಇರಬೇಕು. ಮತ್ತು ಅದೆಲ್ಲ ತಾವು ನೋಡ್ತಾ ಇದ್ದೀರಿ, ನಾವು ಒಂದು ತಮ್ಮ ವೆಲ್ಫೇರ್ಗೋಸ್ಕರನೂ ತುಂಬ ನಮ್ಮ ಕಾರ್ಪೊರೇಷನ್ದಲ್ಲಿ ನಮ್ಮ ಬಾಡಿ ನಾವು ಸೇರಿಲ್ಲ ತಗೊಳ್ತಾ ಇದ್ದೀವಿ, ಸ್ಟೆಪ್ಸ್ಗಳು ತಗೊಳ್ತಾ ಇದ್ದೀವಿ. ಈ ವಿಚಾರವು ಕೂಡ ನಾವು ಭಾಳ ಗಂಭೀರವಾಗಿ ಪರಿಗಣಿಸಿ ಏನು ಈಗ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬಹುದು ಅಂತ ನಾನು ಬಾಡಿಯೊಂದಿಗೆ ಚರ್ಚೆ ಮಾಡಿಕೊಂಡು ಅದನ್ನು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೃಷ್ಣ ಕಟ್ಟಿಮನಿ, ನಲ್ಲಣ್ಣ, ಹಂಪಯ್ಯ ಪಾಟೀಲ್, ತಿಮ್ಮಪ್ಪ ಜಗಲಿ, ವೀರಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆಯೊಂದಿಗೆ ಉದ್ದೇಶಿತ ಸ್ವಸಹಾಯ ಸಂಘಗಳು ಚಟುವಟಿಕೆಗಳ ಬಗ್ಗೆ ಒಡಂಬಡಿಕೆಯಂತೆ ಮಹಾನಗರ ಪಾಲಿಕೆಯಿಂದ ನಿಗದಿಪಡಿಸಲಾದ ಕರ ವಸೂಲಿಯ ಗುರಿ ಸಾಧನೆಗೆ ಶ್ರಮಿಸಬೇಕು. ಪಾಲಿಕೆಯ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರ ಪಾತ್ರ ಮಹತ್ವ ಪಡೆದುಕೊಳ್ಳಲಿ ಎಂದು ರಾಯಚೂರು ಮಹಾನಗರ ಪಾಲಿಕೆಯ ಪ್ರಭಾರ ಅಧ್ಯಕ್ಷರಾದ ಸಾಜಿದ್ ಸಮೀರ್ ಅವರು ಹೇಳಿದರು. ಮಹಾನಗರ ಪಾಲಿಕೆಯೊಂದಿಗೆ ಉದ್ದೇಶಿತ ಸ್ವಸಹಾಯ ಸಂಘಗಳು ಚಟುವಟಿಕೆಗಳ ಬಗ್ಗೆ ಒಡಂಬಡಿಕೆಯಂತೆ ಮಹಾನಗರ ಪಾಲಿಕೆಯಿಂದ ನಿಗದಿಪಡಿಸಲಾದ ಕರ ವಸೂಲಿಯ ಗುರಿ ಸಾಧನೆಗೆ ಶ್ರಮಿಸಬೇಕು. ಪಾಲಿಕೆಯ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರ ಪಾತ್ರ ಮಹತ್ವ ಪಡೆದುಕೊಳ್ಳಲಿ ಎಂದು ರಾಯಚೂರು ಮಹಾನಗರ ಪಾಲಿಕೆಯ ಪ್ರಭಾರಾಧ್ಯಕ್ಷರಾದ ಸಾಜಿದ್ ಸಮೀರ್ ಹೇಳಿದರು. ಅವರು ಇಂದು ನಗರದ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಮತ್ತು ನೀರಿನ ಶುಲ್ಕ ಸಮರ್ಪಕ ವಸೂಲಾತಿಗಾಗಿ ಸಮಿತಿಯ ಮೂಲಕ ಆಯ್ಕೆ ಮಾಡಿದ 25 ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇತ್ತೀಚೆಗೆ ಬಹಳಷ್ಟು ಕಾರ್ಯಗಳು ನಡೆಯುತ್ತಿವೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಮಾರ್ಗದರ್ಶನದಲ್ಲಿ ಸ್ವಸಹಾಯ ಸಂಘದ ಸದಸ್ಯರು ಕಾರ್ಯನಿರ್ವಹಿಸಬೇಕು, ಪಾಲಿಕೆ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಗೆದ್ದೀವಿ, ಟೈಮ್ಗೆ ಸ್ಯಾಲ್ರಿ ಸಿಗ್ತಿದ್ದಿಲ್ಲ ಮಂದಿಗೆ, ರಾಯಚೂರಿಗೆ ಯಾರು ಕೆಲಸ ಮಾಡಕ್ಕೆ ಬರ್ತಿದ್ದಿಲ್ಲ. ಕಾರ್ಪೊರೇಷನ್ ಆದಾಗ ಯಾವಾಗ ನಮ್ಮ ಜುಬಿನ್ ಮಹಾಪಾತ್ರ ರಾಯಚೂರು ಬಂದರು, ಹೆಂಗೆಂಗ ಎಲ್ಲರಿಗೆ ಇವರೆಲ್ಲರೂ ಬರೋಕ್ಕೆ ತಯಾರದ್ದಿಲ್ಲ ಬೇಡ ಅಂತ, ಮತ್ತೆ ಅವರು ನೋಡಿ ರಿಸೈನ್ ಮಾಡಕತ್ತಾರ. ಅವ್ರಿಗೆ ನಾವು ಎಲ್ಲ ರಾಯಚೂರು ಜನರ ಪರವಾಗಿ ಅವ್ರಿಗೆ ಅಭಿನಂದನೆ ತೇಳ್ತೀನಿ. ಮತ್ತೆ ತಮ್ಮ ಎಲ್ಲರಿಗೆ ಯಾವನ ಒಂದು ಆದಾಯ ಮಾಡಬೇಕು. ಎದುರಿಗೆ ಸ್ತ್ರೀ ಶಕ್ತಿ ಅಂದರೆ ಟೈಮ್ಗೆ ನಿಮಗೂ ಸ್ಯಾಲ್ರಿದು ಏನಿದೆ ನಿಮ್ಗೆ ಗೊತ್ತಿದೆ, ಎಲ್ಲ ಕೆಲಸ ಮಾಡಿ ಸಿಗಲ್ಲ. ಅವರು ಒಂದು ನಿರ್ಧಾರ ಮಾಡಿ ನಿಮಗೆ ಒಂದು ಆದಾಯ ಬರುತ್ತೆ, ನಮಗೂ ಕಾರ್ಪೊರೇಷನ್ಗೂ ಒಂದು ಆದಾಯ ಬರುತ್ತೆ. ನಾವು ಹೊಸ ಲೇಬರ್ಸ್ಗೆ ನಾವು ಅಪಾಯಿಂಟ್ ಮಾಡಿದರೆ ಸ್ಯಾಲ್ರಿ ಇದಾಗಲ್ಲ, ನಿಮಗೆ ಒಂದು ಇದು ತೊಗೊಂಡು ಮಾಡಿದರೆ ನಿಮ್ಗೂ ಒಂದು ಇದಾಗುತ್ತೆ. ಹೆಂಗ ನೀವು ಕೆಲಸಕ್ಕೆ ಬಂದಿರಿ ಅದ್ರ ಮೇಲೇ ನಿಮ್ಗೆ ಇನ್ನೂ ಒಂದು ಆದಾಯ ಜಾಸ್ತಿ ಆಗುತ್ತೆ. ಅದ್ರ ಸಲುವಾಗಿ ಅವರೆಲ್ಲ ಇದು ಮಾಡಿ ನಿಮ್ಗೆ ದೊಡ್ಡ ಜವಾಬ್ದಾರಿ ಕೊಟ್ಟಾರ. ತಾವೆಲ್ಲರೂ ಆ ಜವಾಬ್ದಾರನ್ನ ತೊಗೊಂಡು ಸರಿ ಮಾಡಿದರೆ ಇನ್ನೂ ನಿಮ್ಮ ಟೀಮ್ನಾಗ 25 ಏನಿಲ್ಲ, ಇನ್ನೂ ಜಾಸ್ತಿ ಐತೆ. ಅವ್ರ ಪರಿಸ್ಥಿತಿ ಏನಿದೆ ನಿಮಗೆಲ್ಲ ಚೆನ್ನಾಗಿ ಗೊತ್ತೈತಿ. ಅದರ ಸಲುವಾಗಿ ತಾವು ತಮ್ಮ ಹೆಸರು ಇಟ್ಕೊಂಡ್ರೆ ನಮಗೂ ಮತ್ತೆ ನೆಕ್ಸ್ಟ್ ಇನ್ನೊಬ್ರಿಗೆ ಕೆಲಸ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದ್ರ ಸಲುವಾಗಿ ತಮ್ಮೆಲ್ಲ ದಯವಿಟ್ಟು ಸರಿ ಸಮಾನ. ಯಾಕಂದರೆ ಈಗ ಕೆಲವರು ನಾವು ಕೇಳಕ್ಕೆ ಹೋಗ್ತೀವಿ, ಒಂದೇ ಸಲ ಕೋಪ ಮಾತಾಡ್ತಾರ, ಹೆಂಗೆ ಮಾತಾಡ್ತಾರ.
ನೀವು ಅವ್ರ ಮುಖಾಂತರ ಅವ್ರಿಗೆ ಏನು ಇದು ಮಾಡಬಾರ್ದು, ಸಾರಿಗೆ ಹೇಳಬೇಕು ಸ್ವಲ್ಪ ಯಾರ್ಯಾರು ಬಿಹೇವಿಯರ್ ಚಲೋ ಇಲ್ಲ ಅಂತ ಅವ್ರು ಸರಿಪಡಿಸ್ತಾರೆ. ನೀವು ಟೆನ್ಷನ್ ತೊಗೋಬಾರ್ದು, ನರ್ವಸ್ ಆಗಬಾರ್ದು. ಯಾಕಂದರೆ ಇದು ಕೆಲಸ ಐತೆ, ನಮ್ಮ ಡ್ಯೂಟಿ ಅಂತ ಯಾರನ್ನ ಸ್ವಲ್ಪ ಇರ್ತಾರ, ನಿಮ್ಗೆ ಗೊತ್ತಿದೆ. ಪಾಲಿಕೆಯ ಆಯುಕ್ತರಾದ ಜುಬೇನ್ ಮೊಹಪಾತ್ರ ಮಾತನಾಡಿ, ಸ್ವಸಹಾಯ ಸಂಘದ ಸದಸ್ಯರು ಕರ ವಸೂಲಾತಿಯ ಬಗ್ಗೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿ ಅಥವಾ ಸಿಬ್ಬಂದಿಗೆ ವರದಿ ಸಲ್ಲಿಸಬೇಕು. ಕ್ಷೇತ್ರದಲ್ಲಿ ಯಾವುದೇ ಅಡೆತಡೆ ಅಥವಾ ತೊಂದರೆಗಳು ಕಂಡುಬಂದಲ್ಲಿ ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಬೇಕೆಂದರು. ಸ್ವೀಕೃತ ತೆರಿಗೆ ಹಾಗೂ ಶುಲ್ಕ ದುರುಪಯೋಗ ಆಗದಂತೆ ನೋಡಿಕೊಳ್ಳಬೇಕು. ಮಹಾನಗರ ಪಾಲಿಕೆಯಿಂದ ಸೂಚಿಸಲಾಗುವ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಕರ ವಸೂಲಾತಿಗಾಗಿ ಕ್ಷೇತ್ರ ಭೇಟಿ ನೀಡುವಾಗ ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕೆಂದರು. ಆಯ್ಕೆಯಾದ ಸ್ವಸಹಾಯ ಗುಂಪಿನ ಮೂಲಕವೇ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆವರೆಗೂ ಕರ ವಸೂಲಾತಿ ಕಾರ್ಯ ಮಾಡಬೇಕು. ಯಾವುದೇ ಉಪಗುತ್ತಿಗೆ ನೀಡತಕ್ಕದ್ದಿಲ್ಲ. ಆಯ್ಕೆಯಾದ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರು ಮಾತ್ರ ವಸೂಲಾತಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಇತರೆ ಸ್ವಸಹಾಯ ಗುಂಪಿನ ಸದಸ್ಯರು ಮತ್ತು ಇತರೆ ವ್ಯಕ್ತಿ ಅಥವಾ ಸಂಸ್ಥೆ ತೊಡಗಿಸಿಕೊಂಡ ವಸೂಲಾತಿ ಮಾಡಲು ಅವಕಾಶ ಇರುವುದಿಲ್ಲ ಎಂದರು. ಆಯ್ಕೆಯಾದ ಮಹಿಳಾ ಸ್ವಸಹಾಯ ಗುಂಪಿನ ಅಧ್ಯಕ್ಷರು ಕರ ವಸೂಲಾತಿಯಲ್ಲಿ ತೊಡಗಿಸಿಕೊಳ್ಳುವ ಗುಂಪಿನ ಸದಸ್ಯರ ಹೆಸರು, ದೂರವಾಣಿ ಸಂಖ್ಯೆ ಇತ್ಯಾದಿ ವಿವರಗಳನ್ನು ಲಿಖಿತ ರೂಪದಲ್ಲಿ ನಗರ ಸ್ಥಳೀಯ ಸಂಸ್ಥೆಯ ಕಂದಾಯ ಶಾಖೆಗೆ ಸಲ್ಲಿಸುವುದು. ಮಹಾನಗರ ಪಾಲಿಕೆಯ ಆಯೋಜಿಸಲಾಗುವ ಪ್ರಗತಿ ಪರಿಶೀಲನಾ ಸಭೆಗೆ ನಿಯಮಿತವಾಗಿ ಹಾಜರಾಗಬೇಕು ಎಂದರು. ಕರ ವಸೂಲಾತಿಗೆ ತೊಡಗಿಸಿಕೊಳ್ಳುವ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರು ಪ್ರೋತ್ಸಾಹಧನವನ್ನು ಹೊರತುಪಡಿಸಿ ಇತರೆ ಯಾವುದೇ ಭತ್ಯೆ, ಸೇವೆ ಇತ್ಯಾದಿಗಳಿಗೆ ಅರ್ಹರಿರುವುದಿಲ್ಲ. ಬೇಡಿಕೆ ನೋಟಿಸ್ ನೀಡಿ ಆನ್ಲೈನ್ ಮೂಲಕ ವಸೂಲಾತಿ ಮಾಡುವುದು, ನಗದು ರೂಪದಲ್ಲಿ ವಸೂಲಾತಿ ಮಾಡಬಾರದು ಎಂದು ಸಂಬಂಧಿಸಿದ ಸದಸ್ಯರಿಗೆ ಸೂಚನೆ ನೀಡಿದರು. ಒಂದು ಹೊಸ ಈಗಲೇ ಒಂದು ದಿಕ್ಕಕ್ಕೆ, ಒಂದು ಸಕಾರಾತ್ಮಕ ದಿಕ್ಕಕ್ಕೆ ಒಂದು ಮೊದಲಿನ ಹೆಜ್ಜೆ ಎಲ್ಲ ಇಡ್ತಾ ಇದ್ದೀವಿ. ಸೊ ಆ ಥರ ಒಂದು ಹೊಸ ಸಿಟಿ ಬಂದಾಗ, ಕಾರ್ಪೊರೇಷನ್ ಆಗಲಿ ಅಥವಾ ಏನಾದರೂ ಒಂದು ಆ ಥರ ಅಪ್ಗ್ರೇಡೇಷನ್ ಬಂದಾಗ ಭಾಳಷ್ಟು ಸವಾಲುಗಳು ಇರುತ್ತೆ. ಇರಲ್ಲ ಅಂತ ಇಲ್ಲ, ಸವಾಲುಗಳು ಇರುತ್ತೆ, ಸಮಸ್ಯೆಗಳು ಇರುತ್ತೆ. ಅದರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು, ನಮಗೆ ಸಾಕಷ್ಟು ನಮ್ಮ ಸ್ವಂತ ಆದಾಯ ಇಲ್ಲ. ಯಾಕೆಂದರೆ ಸಿಟಿ ಕಾರ್ಪೊರೇಷನ್ ಸ್ವಚ್ಛತಾ ಪೌರ ಕಾರ್ಮಿಕರು ಎಲ್ಲ ಕರೆಕ್ಟ್ ಟೈಮ್ಗೆ ಅಲ್ಲಿ ಹೋಗಿ ಆ ವಾರ್ಡ್ನ ಕ್ಲೀನ್ ಮಾಡ್ಕೊಂಡು ಬರಬೇಕು. ನಾವೆಲ್ಲ ನೋಡ್ತಿದ್ದೀರಾ, ಈಗ ಕೋಟೆ ಕನಕ ಕೆಲಸ ಆಗ್ತಾಯಿದೆ ನೋಡ್ತಿದ್ದೀರಾ, ಮಾವಿನಕೆರೆ ಕೆಲಸಕ್ಕೆ ನೋಡ್ತಿದ್ದೀರಾ. ಅದೆಲ್ಲ ಆಗಿದ್ರೆ ಏನಾಗುತ್ತೆ, ನಮಗೆ ಅನುಕೂಲ ಆಗುತ್ತೆ, ನಮ್ಮ ಹುಡುಗರಿಗೆ ಯುವಕರಿಗೆ ಅನುಕೂಲ ಆಗುತ್ತೆ. ಏನಾದರೂ ಒಂದು ಮಾಡೋದಕ್ಕೆ ಬರುತ್ತೆ. ಒಂದು ಸಾಯಂಕಾಲ ಅಲ್ಲಿ ಒಂದು ಹೋಗಿ ರೌಂಡ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಬಂದರೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಅದು ಎಲ್ಲ ಸೇವೆ ನಾವು ಕೊಡ್ತೀವಿ. ಆ ಸೇವೆ ಕೊಡೋದಕ್ಕೆ ನಮ್ಮ ಹತ್ರ ಏನಿರಬೇಕು, ಬಜೆಟ್ ಇರಬೇಕು. ಆ ಬಜೆಟ್ಟು, ಆ ಹಣಕಾಸು ಒಂದು ಗಟ್ಟಿಗೊಳಿಸದೆ ನಾವು ನಮ್ಮ ಸೋರ್ಸ್ ಆಫ್ ಬಜೆಟ್ ನಾವು ಏನು ಮಾಡೋಕ್ಕೆ ಬರಲ್ಲ. ಸರ್ಕಾರದಲ್ಲಿ ಎಸ್ಪೆಷಲಿ ಸಿಟಿ ಆಡಳಿತ, ಸಿಟಿ ಅಡ್ಮಿನಿಸ್ಟ್ರೇಷನ್ ಅಂದರೆ ಬಜೆಟ್. ನಾವು ಎಷ್ಟು ಗಟ್ಟಿಗೊಳಿಸ್ತೀವಿ, ನಮ್ಮ ಇನ್ಕಮ್ನ ಎಷ್ಟು ಸೇವಿಂಗ್ಸ್ ಮಾಡ್ತೀವಿ, ಎಷ್ಟು ವೆಚ್ಚ ಮಾಡ್ತೀವಲ್ಲ ಈ ಕಡೆ, ಅದನ್ನು ಎಷ್ಟು ಜಾಸ್ತಿ ನಾವು ಸೇವಿಂಗ್ಸ್ ಮಾಡ್ಬೋದು ಅಂತ ನೋಡಬೇಕಾಗುತ್ತೆ. ಸೊ ಅದಕ್ಕೆ ಬಜೆಟ್ ಗಟ್ಟಿಗೊಳಿಸಲು ಈಗ ಯಾರಿಗೂ ಒಂದು ಹೆಲ್ಪ್ ತೊಗೊಂಡ್ರೆ ಆಗುತ್ತೆ ಅಂತ ನಾವು ಯೋಜನೆ ಮಾಡಲಿಕ್ಕೆ ಶುರು ಮಾಡಿದ್ವು. ಸೊ ಸ್ತ್ರೀ ಶಕ್ತಿ ಬಗ್ಗೆ ನಾವು ಎಲ್ಲರೂ ಮಾತಾಡ್ತಾ ಇರ್ತೀವಿ, ಬಟ್ ಅದನ್ನು ಹೇಗೆ ಕರೆಕ್ಟಾಗಿ ಉಪಯೋಗಿಸಿದ್ರೆ ಏನು ಒಳ್ಳೆ ಆಗುತ್ತೆ ಅಂತ ಯೋಜನೆಯಿಂದ ಮಾನ್ಯ ಘನ ಸರ್ಕಾರ ಈಗ ಆದೇಶ ಮಾಡಿರೋದು, ಮತ್ತು ಆ ಆದೇಶ ನಾವು ಅನುಪಾಲನೆ ಮಾಡಿ ಇಲ್ಲಿ ಅನುಷ್ಠಾನಗೊಳಿಸೋದು. ಓಕೆ. ಸೊ ತಮ್ಮಿಂದ ಈಗ ಭಾಳಷ್ಟು ನಮಗೆ ಅಪೇಕ್ಷೆ ಇದೆ, ನಿರೀಕ್ಷೆ ಇದೆ. ತಾವು ಒಂದು, ನನ್ನ ಸ್ವಂತ ತಾಯಿಯವರು ಪ್ರೊಫೆಸರ್ ಇದ್ದರು, ಅವರ ಮೋಟಿವೇಶನಿಂದ ನಾವು IAS ಆಗಿ ಬಂದಿರ್ತೀವಿ. ನಮ್ಮ ಬೇರೆ ಕಡೆ ಕೆಲಸ ಮಾಡ್ತೀವಿ. ನಮ್ಮ ರಾಯಚೂರು ಮಹಾನಗರ ಪಾಲಿಕೆಗೆ, ನಮ್ಮ ರಾಯಚೂರಿಗೆ ಒಂದು ಅಭಿವೃದ್ಧಿಯ ಪಥದಲ್ಲಿ ನಡೆಸ್ಕೊಂಡು ಹೋಗುವಂಥ ವಿಚಾರ. ಓಕೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಮತ್ತು ಇನ್ನೊಂದು ವರ್ಷ, 2 ವರ್ಷ, 3 ವರ್ಷದಲ್ಲಿ ನಮ್ಮ ಸಿಟಿ ಒಂದು ಅತಿ ಡೆವಲಪ್ಡ್, ಒಂದು ಕ್ಲೀನ್, ಸುಂದರವಾದ ಸ್ವಚ್ಛ ಸಿಟಿ ಅಂತ ಹೆಸರು ಆಗಬೇಕು ನಮಗೆ. ಅದಕ್ಕೆ ತಾವು ಕೈ ಜೋಡಿಸಬೇಕು, ಸ್ವಲ್ಪ ನಿಷ್ಠೆ ಇರಬೇಕು ನಮ್ಮ ಮಹಾನಗರ ಪಾಲಿಕೆಗೋಸ್ಕರ, ನಮ್ಮ ಆಡಳಿತಗೋಸ್ಕರ, ನಮ್ಮ ಗೌರ್ಮೆಂಟ್ಗೋಸ್ಕರ. ಗೊತ್ತಾಯ್ತಾ? ಮತ್ತೆ ಪ್ರಾಮಾಣಿಕತೆ ಇರಬೇಕು. ಯಾಕೆಂದರೆ ಯಾವಾಗಲೇ ನಾವು ಎಲ್ಲ ಕೇಳ್ತಾ ಇರ್ತೀವಿ. ಒಂದು ಬುಕ್ ಓದಿದೆ ಇದರ ಬಗ್ಗೆ, ವುಮೆನ್ ಎಂಪವರ್ಮೆಂಟ್ ಹೇಳ್ತೀವಲ್ಲ, ಸ್ತ್ರೀ ಸಬಲೀಕರಣ. ಅದರಲ್ಲಿ ಒಂದು ದೊಡ್ಡ ದಾರ್ಶನಿಕರಿದ್ದಾರೆ. ಅವ್ರೇನು ಹೇಳ್ತಾರೆ, ಮಹಿಳೆಯರು ಆನ್ ಆನ್ ಆವರೇಜ್ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಿಚಾರ ಕೇಳ್ತಿಲ್ಲ, ಆನ್ ಆನ್ ಆವರೇಜ್ ಮಹಿಳೆಯರು ಜಾಸ್ತಿ ಪ್ರಾಮಾಣಿಕ ಇರ್ತಾರೆ ಅಂತ. ಸೊ ಆ ಪ್ರಾಮಾಣಿಕತೆ ತಾವೀಗ ಮಾಡಿ ತೋರಿಸ್ಬೇಕು. ಓಕೆ. ತಮ್ಮ ಕೈಯಿಂದ ಈ ಸಿಟಿ ಡೆವಲಪ್ ಆಗಲಿ ಅಂತ ನಾನು ಅಪೇಕ್ಷಿಸುತ್ತಾ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಅಪೇಕ್ಷಿಸುತ್ತಾ, ತಮಗೆ ಮುಂದಿನ ಅಂತಾನೆ ಸ್ವಸಹಾಯ ಸಂಘದ ಮಹಿಳೆಯರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದನ್ನು ನಾವು ಹೊರಗಡೆ ಬೇರೆ ಕಡೆಯಿಂದ ಔಟ್ಸೋರ್ಸ್ ಆಗಿನೂ ಕರಿಬೋದಾಗಿತ್ತು. ಆದರೆ ಮಹಿಳೆಯರು, ರಾಯಚೂರಿನ ಮಹಿಳೆಯರಿಗೆ ಪ್ರಗತಿಯತ್ತ ಮೊದಲ ಹೆಜ್ಜೆ ಅಂತೇಳಿ ನಮ್ಮ ಕಾರ್ಯಕ್ರಮ ಇದೆ. ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮಹಿಳಾ ಸಬಲೀಕರಣಕ್ಕಾಗಿ ಸ್ವಸಹಾಯ ಸಂಘದ
ಈ ಆ್ಯಕ್ಟಿವ್ ಸದಸ್ಯರನ್ನು, ಯಾರಿಗೆ ಕನ್ನಡ ಇಂಗ್ಲೀಷ್ ಸರಿ ಬರೆಯೋಕ್ಕೆ ಗೊತ್ತಿದೆ, ಸ್ಮಾರ್ಟ್ಫೋನ್ ಯೂಸ್ ಮಾಡ್ಲಿಕ್ಕೆ ಗೊತ್ತಿದೆ, ಓಡಾಡ್ಲಿಕ್ಕೆ ಸಿದ್ಧರಿದ್ದಾರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ, ಅವರೆಲ್ಲರನ್ನ ತಗೊಂಡು ನಾವು ನಿಮ್ಮ ಸಬಲೀಕರಣದ ಜೊತೆಗೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಸುಲಭವಾಗಲಿ ಅಂತ ನಾವು ಈ ಒಂದು 2 ರೀತಿಯ ಕಾರ್ಯಕ್ರಮನ ಒಟ್ಟಿಗೆ ಹಮ್ಮಿಕೊಂಡಿದ್ದೇವೆ. ಈ ಒಂದು ಯೋಜನೆ ಸಲುವಾಗಿ ನಾವು ಆಲ್ರೆಡಿ ಎಲ್ಲ ಸ್ವಸಹಾಯ ಸಂಘದವರಿಗೆ ಕರೆದು ಅವ್ರದ್ದೆಲ್ಲ ಇಂಟರ್ವ್ಯೂ ತಗೊಂಡು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಸ್ಕ್ರೂಟಿನಿ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋರು ನೀವೆಲ್ಲ ಸೆಲೆಕ್ಟ್ ಆಗಿದ್ದೀರಿ. ಹಾಗಾಗಿ ನಿಮಗೆ ಇಂದು ನಾವು ಮಹಾನಗರ ಪಾಲಿಕೆಯ ಒಂದು ಉತ್ತಮ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇವೆ. ಕೆಲಸ ಅಲ್ಲ, ಇದು ಜವಾಬ್ದಾರಿ. ನೀವೇನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ದೀರಾ, ಇದರಿಂದನೇ ರಾಯಚೂರಿನ ಅಭಿವೃದ್ಧಿ ಆಗ್ತದೆ. ರಾಯಚೂರಿನ ಸಿಟಿಯಲ್ಲಿ ನಿಮ್ಮ ಮನೆಗಳಿಗೆ ನಳ ಬೇಕು, ರೋಡ್ ಬೇಕು, ಪ್ರತಿಯೊಂದು ನಾವು ಏನು ಸೌಕರ್ಯಗಳನ್ನು ಒದಗಿಸ್ತೀವಿ ಈ ಫಂಡಿಂದ ಚೆನ್ನಾಗಿ ಮಾಡಿ ತೋರಿಸಿದ್ರೆ ನಾವು ಇನ್ನಷ್ಟು ಸ್ವಸಹಾಯ ಸಂಘದವರನ್ನು ಈ ಕಾರ್ಯಕ್ರಮದಲ್ಲಿ ನೇಮಿಸ್ಕೊಳ್ಬಹುದು. ಹಾಗಾಗಿ ಈ ಮಹಾನಗರ ಪಾಲಿಕೆ ವತಿಯಿಂದ ಚೆನ್ನಾಗಿ ಕೆಲಸ ಮಾಡಿ ತುಂಬ ಸರಳ. ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಆಡಳಿತ ಉಪಾಯುಕ್ತರಾದ ಸಂತೋಷ್ ರಾಣಿ, ಮಹಾನಗರ ಪಾಲಿಕೆಯ ಸಮುದಾಯ ಸಂಘಟನಾಧಿಕಾರಿ ಕೃಷ್ಣ ಕಟ್ಟಿಮನಿ ಸೇರಿದಂತೆ 14 ಸ್ವಸಹಾಯ ಸಂಘದ 25 ಸದಸ್ಯರು ಇದ್ದರು. ಇದಕ್ಕೂ ಮುಂಚೆ ಸ್ವಸಹಾಯ ಸಂಘದ ಸದಸ್ಯರಿಂದ ಅಧ್ಯಕ್ಷರಿಗೆ, ಆಯುಕ್ತರಿಗೆ ಹಾಗೂ ಉಪ ಆಯುಕ್ತರಿಗೆ ಸನ್ಮಾನ ಮಾಡಲಾಯಿತು. ರಾಯಚೂರು ನಗರದ ವಾರ್ಡ್ ನಂಬರ್ 17ರ ನಿವಾಸಿಗಳ ಬಹುದಿನಗಳ ನಿರೀಕ್ಷೆಯಂತೆ ಸಹಸ್ರಾರು ಭಕ್ತರ ಆಶಯದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಶ್ರೀ ಸುಷಮೇಂದ್ರ ತೀರ್ಥ ಮಹಾದ್ವಾರ ಕಾಮಗಾರಿಗೆ ಅಂತಿಮ ಹಂತಕ್ಕೆ ಬಂದಿದ್ದು ಅತಿ ಶೀಘ್ರದಲ್ಲಿ ಉದ್ಘಾಟನೆ ನೆರವೇರಲಿದೆ. ರಾಯಚೂರು ನಗರದ ವಾರ್ಡ್ ನಂಬರ್ 17ರ ನಿವಾಸಿಗಳ ಬಹುದಿನಗಳ ನಿರೀಕ್ಷೆಯಂತೆ ಸಹಸ್ರಾರು ಭಕ್ತರ ಆಶ್ರಯದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಶ್ರೀ ಸುಷಮೇಂದ್ರ ತೀರ್ಥ ಮಹಾದ್ವಾರ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದ್ದು ಅತಿ ಶೀಘ್ರದಲ್ಲಿ ಉದ್ಘಾಟನೆ ನೆರವೇರಲಿದೆ. ಸ್ವಾಮಿಗಳ ಮಹಾದ್ವಾರದ ಕಾಮಗಾರಿ ನಿರ್ಮಾಣಕ್ಕೆ ಹಗಲು ಎರಡು ಶ್ರಮಿಸುತ್ತಿರುವ ನಮ್ಮ ಜನಪ್ರಿಯ ಮಹಾನಗರ ಪಾಲಿಕೆಯ ಸದಸ್ಯರಾದ ಇ ಶಶಿರಾಜ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರ ಮಾರ್ಗದರ್ಶನದಂತೆ ಈ ಕಾಮಗಾರಿಯೇ ಅಂತಿಮ ರೂಪರೇಷೆಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು, ನಗರ ಅಭಿವೃದ್ಧಿ ಪ್ರಾಧಿಕಾರ ಕಡಗೋಳು ಆಂಜನೇಯ, ತಿಮ್ಮಪ್ಪ ನಾಡಗೌಡ, ಬಾಲಮಾರ್ಯಮ್ಮ ದೇವಸ್ಥಾನದ ಅಧ್ಯಕ್ಷರು, ಪದಾಧಿಕಾರಿಗಳು, ನರೇಂದ್ರ ನಾಯಕ್, ನರಸಿಂಹಲು ಕೇಬಲ್, ವೀರೇಶ್ ತಲ್ವಾರ್, ಹಲವಾರು ಮುಖಂಡರು ವೀಕ್ಷಿಸಿದರು. Sri Panchamukhi Traders Modern Warehouse now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease 50,000 square feet, total GA 5,000 plus FF 25,000. Deal for multi-purpose business and industrial use. 30 inches wide access road. Wide frontage with excellent connectivity. 20 inches clear height. Optimal for racking and storage. Heavy duty RCC flooring for industrial loads. Large loading, unloading, bikes with smooth truck movement. Ample natural light and ventilation through HUD. Provision for goods elevator and downstairs access. Graded entry with ample parking space. Modern architectures with lush landscaping. Why are you waiting? Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9448633173. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee,
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಾದ್ಯಂತ ವಿದ್ಯಾರ್ಥಿ ವೇತನ ಬಿಡುಗಡೆ ಹಾಗೂ ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯ ಸುಧಾರಣೆಗೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಾದ್ಯಂತ ವಿದ್ಯಾರ್ಥಿ ವೇತನ ಬಿಡುಗಡೆ ಹಾಗೂ ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯ ಸುಧಾರಣೆಗೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ನಗರದಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕರಾದ ಪಿ ಗುರುಕಿರಣ್ ಶೆಟ್ಟಿ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಸ್ಟೆಲ್ ಸೌಲಭ್ಯವಿಲ್ಲದೆ ಪರದಾಡುತ್ತಿದ್ದಾರೆ. ಅರ್ಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶ ಸಿಗದೆ ಶಿಕ್ಷಣದಿಂದ ದೂರವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಸ್ಟೆಲ್ಗಳಲ್ಲೂ ಶೌಚಾಲಯ, ಆಹಾರ ಕಿಟ್ ವಿತರಣೆ, ಕುಡಿಯುವ ನೀರು ಸೇರಿದಂತೆ ಅನೇಕ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರವಾಗಿದೆ.
ಇದರೊಂದಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ವಿದ್ಯಾರ್ಥಿ ವೇತನ ಇನ್ನೂ ಖಾತೆಗೆ ಜಮಾವಾಗಿಲ್ಲ. ಕೆಲ ಯೋಜನೆಗಳನ್ನು ಸರ್ಕಾರ ರದ್ದುಗೊಳಿಸಿರುವುದು ವಿದ್ಯಾರ್ಥಿ ವಿರೋಧಿ ಧೋರಣೆಯಾಗಿದೆ ಎಂಬ ಗಂಭೀರ ಆರೋಪ ಎಬಿವಿಪಿಯಿಂದ ಕೇಳಿಬಂದಿದೆ. ಈ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಕ್ರಮ ಕೈಗೊಳ್ಳಬೇಕು. ವಿವಿಧ ಬೇಡಿಕೆಯಿಂದ ಜಿಲ್ಲಾ ಆಡಳಿತಕ್ಕೆ ಎಬಿವಿಪಿ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಕಿಟ್ಗಳು ತಲುಪುತ್ತಿಲ್ಲ. 40ರಿಂದ 50 ವಿದ್ಯಾರ್ಥಿಗಳಿಗೆ ಸೇರಿ 2-3 ಶೌಚಾಲಯಗಳು ಇವೆ. 100 ವಿದ್ಯಾರ್ಥಿಗಳು ಇರಬೇಕಾದ ವಸತಿ ನಿಲಯಗಳಲ್ಲಿ 140ರಿಂದ 150 ವಿದ್ಯಾರ್ಥಿಗಳನ್ನು ಇರಿಸುವಂತಾಗಿದೆ. ಪ್ರತಿ ತಿಂಗಳು ಊಟದ ವೆಚ್ಚಕ್ಕೆ ಪ್ರತಿ ವಿದ್ಯಾರ್ಥಿಗೆ 1,850 ರೂಪಾಯಿ ಮಾತ್ರ ನೀಡಲಾಗುತ್ತಿದೆ. ಈ ಹಣದಲ್ಲಿ ಡಯಟ್ ಚಾರ್ಟ್ನಲ್ಲಿ ಇರುವಂತೆ ಸರಿಯಾಗಿ ಆಹಾರವನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಕಾರಣ ಸರ್ಕಾರ ಈ ಹಣವನ್ನು ಹೆಚ್ಚಳ ಮಾಡಬೇಕು. ಈ ರೀತಿ ಹಲವಾರು ಸಮಸ್ಯೆಗಳು ರಾಜ್ಯದ ವಸತಿ ನಿಲಯಗಳಿದ್ದು, ರಾಜ್ಯ ಸರ್ಕಾರ ತಕ್ಷಣವೇ ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯಕ್ಕೆ ವಿಶೇಷ ಅನುದಾನವನ್ನು ನೀಡಿ ವ್ಯವಸ್ಥಿತ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕೆಂದು ಎಬಿವಿಪಿ ಆಗ್ರಹಿಸುತ್ತದೆ. ಲಕ್ಷಾಂತರ ಈ ಸಂದರ್ಭದಲ್ಲಿ ಸೌಭಾಗ್ಯ, ವಿಕ್ಟರಿ, ಹನುಮಂತು, ಅಂಬು ನಾಯಕ್, ರೇಣುಕಾ, ಪ್ರಸಾದ್, ರಾಜೇಂದ್ರ, ಶಶಿಕಲಾ, ಕೃಷ್ಣಬೇಡಿ, ಮೀನಾಕ್ಷಿ ಹಾಗೂ ನೂರಾರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಬಾಲಕರ ಪದವಿ ಪೂರ್ವ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಬೇಡಿಕೆಗಳು ಒತ್ತಾಯಿಸಿ ವಸತಿ ನಿಲಯದ ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಸತಿ ನಿಲಯದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಬಾಲಕರ ಪದವಿ ಪೂರ್ವ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಇತರೆ ಬೇಡಿಕೆಗಳಿಗೆ ಒತ್ತಾಯಿಸಿ ವಸತಿ ನಿಲಯದ ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಸತಿ ನಿಲಯದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿನ ಬಿಜನಗೇರ ಬಾಲಕರ ಪದವಿ ಪೂರ್ವ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ನಿಲಯ ಮೇಲ್ವಿಚಾರಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು. ಪದವಿ ಪೂರ್ವ ಬಾಲಕರ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಗಳಿಂದ ತೊಂದರೆಗೆ ಈಡಾಗಿದ್ದಾರೆ. ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಮೂಲ ಸೌಕರ್ಯಗಳು ಕಣ್ಮರೆಯಾಗಿವೆ. ವಸತಿ ನಿಲಯದ ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳ ಈಡೇರಿಸಿ ನಿಲಯ ಮೇಲ್ವಿಚಾರಕರು ನಿರ್ಲಕ್ಷ್ಯ ವಹಿಸಿದ್ದು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ವಸತಿ ನಿಲಯಗಳಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ನಿತ್ಯ ಕುಡಿಯುವ ಶೌಚಾಲಯವಿಲ್ಲದೆ ಬಹಿರ್ದೆಸೆಗೆ ಹೋಗುವಂತಾಗಿದೆ. ಕುಡಿಯಲು ಮತ್ತು ಬಳಕೆ ಮಾಡಲು ಶುದ್ಧ ನೀರು ಇಲ್ಲ. ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ಇರುವುದರಿಂದ ತೊಂದರೆ ಅನುಭವಿಸುವಂತಾಗಿದೆ. ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿ ನೀಡುವ ವ್ಯವಸ್ಥೆ ಇದ್ದರೂ ವಸತಿ ನಿಲಯದಲ್ಲಿ ನೀಡಿಲ್ಲ. ಅನುದಾನ ದುರ್ಬಳಕೆಯಾಗುತ್ತಿದೆ ಎಂದು ಆರೋಪಿಸಿದರು. ಪ್ರತಿದಿನ ಪತ್ರಿಕೆಗಳು ಹಾಗೂ ಮಾಸಪತ್ರಿಕೆಗಳು ವಿತರಣೆ ಮಾಡುತ್ತಿಲ್ಲ. ಕೊಠಡಿಯಲ್ಲಿ ಫ್ಯಾನ್ ಮತ್ತು ಕಿಟಕಿಗಳು ಇಲ್ಲ. ಗ್ರಂಥಾಲಯ ವ್ಯವಸ್ಥೆ ಇಲ್ಲ. ಕೊಠಡಿಯಲ್ಲಿ ಸರಿಯಾದ ಬೆಡ್ಶೀಟ್ ಮತ್ತು ಟೀ ಶರ್ಟ್ ನೀಡುತ್ತಿಲ್ಲ. ಸೋಲಾರ್ ವ್ಯವಸ್ಥೆ ಕಲ್ಪಿಸಲು ಅನುದಾನವಿದ್ದರೂ ಮಾಡುತ್ತಿಲ್ಲ. ಆಹಾರ ಮಾಡುವ ಸ್ವಚ್ಛತೆ ಕಾಪಾಡುತ್ತಿಲ್ಲವೆಂದು ಆರೋಪಿಸಲಾಯಿತು. ಜನರು ವಂಚಿಸುತ್ತಿರುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಜನರ ಹಕ್ಕುಗಳನ್ನು ಕಸಿಯುತ್ತಿರುವ ವಾರ್ಡನ್ನವರಿಗೆ ಧಿಕ್ಕಾರ. ಜನರಿಗೆ ವಂಚಿಸುತ್ತಿರುವ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಧಿಕ್ಕಾರ. ಜನರ ಬೇಡಿಕೆಗಳು ಈಡೇರಲೇಬೇಕು. ದಲಿತ ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿ ಜನರ ಹೋರಾಟಕ್ಕೆ ಜಯವಾಗಲಿ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ವಿದ್ಯಾರ್ಥಿ ಜನರ ಹೋರಾಟಕ್ಕೆ ಜಯವಾಗಲಿ. ದಲಿತ ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿ ಜನರ ಹಕ್ಕುಗಳನ್ನು ಕಸಿತಿರುವ ಆಡನ್ನವರಿಗೆ ಧಿಕ್ಕಾರ. ವಿದ್ಯಾರ್ಥಿ ಜನರ ಹಕ್ಕುಗಳನ್ನು ಕಸಿತಿರುವ ತಾಲೂಕು ಸಮಾಜ ಕಲ್ಯಾಣ ಬೇಕು. ವಾರ್ಡನ್ನವರಿಗೆ ಧಿಕ್ಕಾರ. ಬಿಜನಗೇರ ವಸತಿ ನಿಲಯದ ವಾರ್ಡನ್ನವರಿಗೆ ಧಿಕ್ಕಾರ. ಬೇರೆ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತು ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ರಾಯಚೂರು ನಗರದಲ್ಲಿರುವಂಥ ಬಿಜನಗೇರ ರಸ್ತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡುವಂಥ ಡಾಕ್ಟರ್ BR ಅಂಬೇಡ್ಕರ್ ಪದವಿ ಪೂರ್ವ ವಸತಿ ನಿಲಯ ಈ ವಿದ್ಯಾರ್ಥಿಗಳು ಹಲವಾರು ತಮ್ಮ ಸಮಸ್ಯೆಗಳನ್ನು ಇಟ್ಟುಕೊಂಡು ನಮ್ಮ ಸಮಿತಿ ಗಮನಕ್ಕೆ ತಂದಿದ್ದರು. ಆ ನಿಟ್ಟಿನಲ್ಲಿ ನಮ್ಮ ಅವರು ಈಗಾಗಲೇ ಪ್ರತಿಭಟನೆಗಳಿದ್ದರು. ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡೋದ್ರ ಮುಖಾಂತರ ಅವ್ರ ಜೊತೆಗೆ ನಾವು ಇವತ್ತು ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತಮಗೆ ಮತ್ತು ಅಧಿಕಾರಿಗಳಿಗೆ ಇನ್ನಿತರ ಎಲ್ಲರಿಗೂ ನಾವು ಒತ್ತಾಯಪಡಿಸೋದೇನಂತಂದರೆ, ಎಲ್ಲರ ಗಮನಕ್ಕೆ ತರೋದೇನಂತಂದರೆ, ಈಗ ಸರ್ಕಾರಗಳು ನಮ್ಮ ದಲಿತರನ್ನ, ಶೋಷಿತರನ್ನ, ವಿದ್ಯಾರ್ಥಿ ಜನರನ್ನ ರಕ್ಷಣೆ ಮಾಡಬೇಕು, ಅವ್ರನ್ನ ಶಿಕ್ಷಣದಿಂದ ಅಭಿವೃದ್ಧಿ ಮಾಡಬೇಕಂತೇಳಿ ಸಾಕಷ್ಟು ಯೋಜನೆಗಳನ್ನು ಜಾರಿ ತಂದರೆ
ಇವತ್ತು ಅಧಿಕಾರಿ ವರ್ಗದವರು ಆ ಎಲ್ಲ ಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ, ಜನರಿಗೆ, ಬಡ ರೈತ ಕಾರ್ಮಿಕರಿಗೆ ಕೊಡುವಲ್ಲಿ ಇವತ್ತು ವಿಫಲರಾಗಿದ್ದಾರೆ ಮತ್ತು ವಿದ್ಯಾರ್ಥಿ ಜನರಿಗೆ ವಂಚಿಸ್ತಿದ್ದಾರೆ ಅಂತಲೇ ಇವತ್ತು ಗಂಭೀರವಾದಂಥ ಆರೋಪ ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಬಾಲಕರ ಪದವಿ ಪೂರ್ವ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು ಹಾಸ್ಟೆಲಲ್ಲಿ ಹೋದರೆ ನೋಡ್ಬೋದು, ತಾವು ಕೂಡ ನೋಡ್ಬೋದು, ಈಗಾಗಲೇ ನಾವು ಎಲ್ಲನ್ನ ವೀಕ್ಷಣೆ ಮಾಡಿದ್ದೀವಿ. ವಿದ್ಯಾರ್ಥಿಗಳು ಕೂಡ ಹೇಳ್ತಾರೆ, ಹಾಸ್ಟೆಲಲ್ಲಿ ಕುಡಿಯೋಕೆ ಶುಚಿಯಾದಂಥ ನೀರಿಲ್ಲ, ಎಲ್ಲ ಕಿಟಕಿಗಳು ಇವತ್ತು ಗಮನಿಸ್ಬೋದು, ಕಿಟಕಿಗಳೆಲ್ಲ ಒಡೆದೋಗಿದ್ದಾವೆ. ಆಮೇಲೆ ಶೌಚಾಲಯಗಳ ಕ್ಲೀನೆಸ್ಸೇ ಇಲ್ಲ, ಸ್ವಚ್ಛತೆ ಇಲ್ಲ, ನೀರನ್ನು ಶೇಖರಿಸುವಂಥ ಸಿಂಟೆಕ್ಸ್ಗಳು ಕೂಡ ಸ್ವಚ್ಛತೆ ಇಲ್ಲ. ಟೋಟಲ್ ಹಾಸ್ಟೆಲ್ಗಳನ್ನು ಸಿಬ್ಬಂದಿಗಳು ಸ್ವಚ್ಛವಾಗಿ ಇಟ್ಟುಕೊಳ್ತಿಲ್ಲ. ಮತ್ತು ಮೇಜರ್ ಆಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತಲುಪಬೇಕಾದಂತಹ ಸೌಲಭ್ಯಗಳು ಮತ್ತು ಬೇಡಿಕೆಗಳು ಅವರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಯಾಕಂತಂದರೆ ಇವತ್ತು ಗ್ರಂಥಾಲಯ ವ್ಯವಸ್ಥೆನೇ ಇಲ್ಲ ಹಾಸ್ಟೆಲಲ್ಲಿ. ಆಮೇಲೆ ಜೊತೆಗೆ ಮೆನು ಚಾರ್ಟ್ ಪ್ರಕಾರ ಸರಿಯಾಗಿ ಊಟ ಕೊಡ್ತಿಲ್ಲ. ಅದು ಕೊಟ್ಟು ಏನಾಗಬೇಕಂತೀರಿ? ಇವತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಕೊಡದೇ ಹೋದರೆ ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ವಿದ್ಯಾರ್ಥಿಗಳು ಈಗ ನಾವು ಈ ಉಗ್ರವಾದ ಹೋರಾಟ ಇಲ್ಲಿ ಅಷ್ಟೇ ಅಲ್ಲದೆ ಮುಂದಿನ ಬೇರೆ ಹಂತದಲ್ಲಿ ಹೋರಾಟವನ್ನು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ವಂಚಿಸಿರುವಂತಹ ಅಧಿಕಾರಿಗಳು, ಈ ತಾಲೂಕು ವಾರ್ಡನ್ ಆಗಿರ್ಬೋದು, ತಾಲೂಕು ಅಧಿಕಾರಿಗಳಾಗಿರ್ಬೋದು, ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳದೆ ಹೋದರೆ ಮತ್ತೆ ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ. ಯಾಕಂತಂದರೆ ಹಾಸ್ಟೆಲಲ್ಲಿ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾವೆ, ಮರೀಚಿಕೆ ಆಗಿದ್ದಾವೆ. ಅದನ್ನು ಕೊಡಬೇಕಾದಂಥ ತಾಲೂಕು ಅಧಿಕಾರಿಗಳು ಮತ್ತು ವಾರ್ಡನ್ಗಳು ವಿದ್ಯಾರ್ಥಿ ಜನರಿಗೆ ಕೊಡಬೇಕು ಸೌಲಭ್ಯಗಳನ್ನು ವಂಚಿಸಿ ಇದರಲ್ಲಿ ತಾವು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಅಥವಾ ನೀರಿನ ಸಮಸ್ಯೆ ಇದೆ, ಎಲೆಕ್ಟ್ರಿಕಲ್ ಸಮಸ್ಯೆ, ಜನರೇಟ್ರು, ಕಿಟಕಿಗಳು, ಡೋರು ಎಲ್ಲ, ಇವು ಫ್ಯಾನು ಎಲ್ಲ ಒಂದು ಹಾಸ್ಟೆಲ್ ಸ್ವಚ್ಛತೆ ಇಲ್ಲ, ಏನೇನು ಮತ್ತೆ ಊಟ ಕರೆಕ್ಟ್ ಇಲ್ಲ. ಮೆನೆ ಚಾಟ್ ನಂಗನ್ ಕೊಡವಲ್ರು. CC ಕ್ಯಾಮ್ರಾ ಇಲ್ಲ. ಸ್ಪೋರ್ಟ್ಸ್ ಕಿಟ್ ಅಂತೂ 2 ವರ್ಷ ಆಯ್ತು ನಾವು ಬಂದು, ಈಗಿಂದ 2 ವರ್ಷ ಆಯ್ತು ಅಂದರೆ ಕೊಟ್ಟೇ ಇಲ್ಲ. ನೀರಿನ ಸಮಸ್ಯೆ, ಶಿಸ್ತಂತರೂ ಇಲ್ಲಿ ಇದ್ದೇ ಇಲ್ಲ. ಇದು 150 ನ್ಯೂಸ್ ಪೇಪರ್ ಇಲ್ಲ, ಗ್ರಂಥಾಲಯ ಇಲ್ಲ, ಸ್ವಚ್ಛತೆ ಇಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ, ಚನ್ನಬಸವ ಯಾಪಲ ಪರವಿ, ಪಾಲರಾಜ್ ಕುರುಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಗರದಲ್ಲಿ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು, ಗುಂಡಿಗಳನ್ನು ಮುಚ್ಚಲು ಒತ್ತಾಯಿಸಿ ಸಿಪಿಐ ಎಂಎಲ್ ಲಿಬರೇಷನ್ ವತಿಯಿಂದ ನಗರದ ಆಶಾಪುರ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ನಗರದಲ್ಲಿ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು, ಗುಂಡಿಗಳನ್ನು ಮುಚ್ಚಲು ಒತ್ತಾಯಿಸಿ ಸಿಪಿಐಎಂಎಲ್ ಲಿಬರೇಷನ್ ವತಿಯಿಂದ ನಗರದ ಆಶಾಪುರ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಮುಖ್ಯ ರಸ್ತೆ ಸೇರಿದಂತೆ ಒಳ ರಸ್ತೆಗಳಲ್ಲಿ ಗುಂಡಿಗಳು ತುಂಬಿರುವುದರಿಂದ ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಮಳೆಗಾಲದಲ್ಲಿ ವಾಹನಗಳ ಸವಾರರು ರಸ್ತೆಯಲ್ಲಿ ಬಿದ್ದಿರುವ ಘಟನೆಗಳು ಇವೆ. ಮಹಾನಗರ ಪಾಲಿಕೆ ಹೆಸರಿನಲ್ಲಿ ಬಂದಿರುವ ಸಾವಿರಾರು ಕೋಟಿ ಹಣ ವ್ಯರ್ಥವಾಗಿದ್ದು, ನಗರವನ್ನು ಪ್ರವೇಶಿಸುವ ಮುಖ್ಯ ರಸ್ತೆಯನ್ನೇ ನಿರ್ಲಕ್ಷಿಸಲಾಗಿದೆ ಎಂದು ದೂರಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಎಲ್ಲ ವಾರ್ಡಿನ ರಸ್ತೆಗಳಲ್ಲಿ ಬೃಹತ್ ಗಾತ್ರದ ಗುಂಡಿಗಳು ಇವೆ. ಇದನ್ನು ಸರಿಪಡಿಸುವ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿ ಮರೆತಿದ್ದಾರೆ. ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ಇದರಿಂದಾಗಿ ದಿನನಿತ್ಯ ಓಡಾಡುವವರ ಸಂಕಟ ಅನುಭವಿಸುವಂತಾಗಿದೆ. ರಸ್ತೆಗಳಲ್ಲಿ ಗುಂಡಿಗಳಿಗೆ ಬಿದ್ದು ಸವಾರರು ಮತ್ತು ವಾಹನಗಳು ಹಾಳಾಗುತ್ತಿವೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿಯ ಎಲ್ಲ ಗುಂಡಿಗಳು ಹಾಗೂ ರಸ್ತೆ ದುರಸ್ತಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ನಗರ ಶಾಸಕರು ಮಹಾನಗರ ಪಾಲಿಕೆ ಮುಂದಾಗಬೇಕು. ಇಲ್ಲವಾದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. CPML Liberation Jindabad! 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 CPML Liberation Jindabad! 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 CPML Liberation Jindabad! 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 ರಸ್ತೆ ಗುಂಡಿಗಳು ಮುಚ್ಚಲು ನಿರ್ಲಕ್ಷ್ಯ ವಹಿಸಿದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹೇಳಿ ಧಿಕ್ಕಾರ! ರಸ್ತೆ ಗುಂಡಿಗಳನ್ನು ಮುಚ್ಚಲು ನಿರ್ಲಕ್ಷ್ಯ ವಹಿಸಿದ ಮಹಾನಗರ ಪಾಲಿಕೆಗೆ ಧಿಕ್ಕಾರ! Liberation Jindabad! 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 CPML Liberation Jindabad! 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 ಮಹಾನಗರ ಪಾಲಿಕೆ ಆಯುಕ್ತರೇ ನೀವು ಎಲ್ಲಿದ್ದೀರಿ? ಮಹಾನಗರ ಪಾಲಿಕೆ ಆಯುಕ್ತರೇ ನೀವು ಎಲ್ಲಿದ್ದೀರಿ? ರಸ್ತೆ ಗುಂಡಿಗಳನ್ನು ಮುಚ್ಚಲು ನಿರ್ಲಕ್ಷ್ಯ ವಹಿಸಿದ ಮಹಾನಗರ ಪಾಲಿಕೆಗೆ ಧಿಕ್ಕಾರ! ಸಂಸದರೇ ನೀವು ಎಲ್ಲಿದ್ದೀರಿ? ಶಾಸಕರೇ ನೀವು ಎಲ್ಲಿದ್ದೀರಿ? ಸಂಸದರೇ ನೀವು ಎಲ್ಲಿದ್ದೀರಿ? ಮಹಾನಗರ ಆಯುಕ್ತರೇ ನೀವು ಎಲ್ಲಿದ್ದೀರಿ? ಇವತ್ತು ನಗರದ ಆಶಾಪುರ ರಸ್ತೆಯಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಈ ಒಂದು ರಸ್ತೆ ಗುಂಡಿಗಳು ಮುಚ್ಚುವ ಕಾರ್ಯಕ್ರಮ CPIML ಲಿಬರೇಷನ್ ಪಕ್ಷದಿಂದ ನಾವು ಹಮ್ಮಿಕೊಂಡಿದ್ದೇವೆ. ನಿರಂತರವಾಗಿ ಈ ರಸ್ತೆ ಗುಂಡಿಗಳನ್ನು ಮುಚ್ಚಲು ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಇಲ್ಲಿ ಇಲ್ಲ ಜನಪ್ರತಿನಿಧಿಗಳು ಇರ್ಬೋದು, ಸಂಸದರು ಇರ್ಬೋದು, ಶಾಸಕರು ಇರ್ಬೋದು,
ಯಾರೂ ಸಹಿತ ಈ ರಸ್ತೆ ಗುಂಡಿಗಳ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ. ಇಲ್ಲಿಗೆ ದಿನನಿತ್ಯ ಜನರಿಗೆ ತೊಂದರೆ ಆಗ್ತಾ ಇದೆ, ರಸ್ತೆಗೆ ಹೋಗುವ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ಈ ತೊಂದರೆ ನಿವಾರಣೆಗೋಸ್ಕರ CPIML ಲಿಬರೇಷನ್ ಪಕ್ಷವು ಈ ಒಂದು ಹೋರಾಟ ಹಮ್ಮಿಕೊಂಡಿದೆ ರಸ್ತೆ ತಡೆ ಮೂಲಕ. ಮುಂದಿನ ದಿನಗಳಲ್ಲಿ ಈ ರಸ್ತೆ ಗುಂಡಿಗಳನ್ನು ಮುಚ್ಚಲಿದ್ದರೆ ಉಗ್ರವಾಗಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಮಹಾನಗರ ಪಾಲಿಕೆ ಕಚೇರಿಯನ್ನು ಮುಕ್ತಿಗೆ ಹಾಕುವ ಮೂಲಕ ಈ ಮೂಲಕ ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ ಅಜೀಜ್ ಜಾಗೀರ್ದಾರ್, ಅನೀಫ್ ಅಬಕಾರಿ, ಜಿಲಾನಿ ಎರಗೇರ, ಮಹೇಂದ್ರ, ಮೊಹಮ್ಮದ್ ಶಾಲಂ, ದೇವಪ್ಪ, ಹನುಮಂತು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ, ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ಹೋರಾಟ, ಜಂಬುನಾಥ್ ಯಾದವ್. ಮಹಾನಗರ ಪಾಲಿಕೆ ನೌಕರರ ಮೇಲೆ ಹಲ್ಲೆ, ಜೀವ ಬೆದರಿಕೆ ಕ್ರಮಕ್ಕೆ ಒತ್ತಾಯ. ಸ್ವಸಹಾಯ ಸಂಘದ ಸದಸ್ಯರು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ, ಸಾಜಿದ್ ಸಮೀರ್. ವಿದ್ಯಾರ್ಥಿ ವೇತನ, ಹಾಸ್ಟೆಲ್ ಸೌಲಭ್ಯ ಒದಗಿಸಲು ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ಅಂಬೇಡ್ಕರ್ ವಸತಿ ನಿಲಯದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ. ನಗರದ ಗುಂಡಿ ಮುಚ್ಚಲು ಒತ್ತಾಯಿಸಿ CPIML ಲಿಬರೇಷನ್ ಪ್ರತಿಭಟನೆ. ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಶ್ರೀ ಸುಷಮೀಂದ್ರ ತೀರ್ಥ ಮಹಾದ್ವಾರ ಕಾಮಗಾರಿ ಅಂತಿಮ ಹಂತಕ್ಕೆ ಅತಿ ಶೀಘ್ರದಲ್ಲಿ ಉದ್ಘಾಟನೆ. Sri Panchamukhi Traders Modern Warehouse now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease 50,000 square feet. Total GA 5,000 plus FF 25,000. Deal for multi-purpose business and industrial use. Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9448633173. Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.